ನಮ್ಮ ಕೋಣನಕುಂಟೆ ಪೊಲೀಸ್ ಠಾಣೆಯವರು 1 ಕೆಜಿ 122 ಗ್ರಾಂ ಗಾಂಜಾ, 3 ಕೆಜಿ 44 ಗ್ರಾಂ ಹಶೀಶ್ ಆಯಿಲ್ ಮತ್ತು ಒಂದು ಕಾರನ್ನು ಇಬ್ಬರು ವ್ಯಕ್ತಿಗಳಿಂದ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 50 ಲಕ್ಷದಷ್ಟು ಆಗಬಹುದಾಗಿದೆ. ಇದು ಆಗಿರ್ತಕ್ಕಂಥದ್ದು 12ನೇ ತಾರೀಕು ಮಾರ್ಚ್ ರಂದು ಕೋಣನಕುಂಟೆ ವ್ಯಾಪ್ತಿಯಲ್ಲಿ ಈ ರೀತಿ ಕಾರಿನಲ್ಲಿ ಈ ನಿಷೇಧಿತ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯ ಮೇಲೆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಇಷ್ಟು ಪ್ರಮಾಣದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖ ಆರೋಪಿ ಏನಿದ್ದಾನೆ ಆತ ಮೂಲತಃ ಸಕಲೇಶಪುರ ಹಾಸನ ಜಿಲ್ಲೆಯವನು. ಆತನ ಮೇಲೆ ಈ ಹಿಂದೆಯೂ ಕೂಡ ಬೆಂಗಳೂರು ನಗರದಲ್ಲಿ ಮತ್ತು ಹೊಸಕೋಟೆಯಲ್ಲಿ ಈ ಎನ್ಡಿಪಿಎಸ್ ಆಕ್ಟ್ನಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಎರಡನೇ ಆರೋಪಿ ಒರಿಸ್ಸಾದವನಾಗಿದ್ದು ಅಲ್ಲಿಂದ ಈ ಗಾಂಜಾವನ್ನು ಆತ ತೆಗೆದುಕೊಂಡು ಇಲ್ಲಿ ಬಂದು ಇವನ ಜೊತೆ ಸೇರಿಕೊಂಡು ಈ ರೀತಿ ಗಾಂಜಾ ಮಾರಾಟವನ್ನು ಮಾಡ್ತಾ ಇದ್ರು ಅಂತೇಳಿ ಈಗ ಮಾಹಿತಿಯಲ್ಲಿ ಗೊತ್ತಾಗಿದೆ. ಇಬ್ಬರು ಆರೋಪಿಗಳನ್ನು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.